ಪಹಲ್ಗಾಮ್ ಘಟನೆಗೆ ಇವತ್ತು ಪ್ರತಿಕಾರ ತೀರಿಸಿಕೊಳ್ಳುವಂತಹ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮಾಡಿದೆ. ಈ ಸಂಪಟ್ಟಿಗೆ ನನ್ನ ಜೊತೆ ಮಾತನಾಡಲಿಕ್ಕೆ ನಿವೃತ್ತ ಯೋಧರು ಎಚ್ ಹಳಮರ್ದಿದ್ದಾರೆ. ನಾನು ಅವರನ್ನೇ ಮಾತನಾಡಿಸ್ತೀನಿ. ಸರ್, ಇವತ್ತು 26 ಜನರ ಕುಂಕುಮವನ್ನು ಅಳಿಸಿದಂಥವರು, ಸಿಂಧೂರವನ್ನು ಅಳಿಸಿದಂಥವರನ್ನು ಇವತ್ತು ಅವರಿಗೆ ಶ್ರದ್ಧಾಂಜಲಿ ಕೊಡಿಸುವಂಥ ಕೆಲಸವನ್ನು ಮಾಡಿದೆ ಭಾರತೀಯ ಸೇನೆ. ಏನು ಹೇಳ್ತೀರಿ ಸರ್, ನಿವೃತ್ತ ಯೋಧರಾಗಿ ತಾವು? ಸರ್, ನಾನು ಇಷ್ಟೇ ಹೇಳೋದು, ಈ ಕಳೆದ 23ನೇ ತಾರೀಕಿನ ದಿನ ಅವರೇನು ಅಮಾಯಕರನ್ನು ಏನೋ ಅವರು ಒಂದು ಶೂಟೌಟ್ ಮಾಡಿ ಹತ್ಯೆ ಮಾಡಿದರು, ಅದು ಫಸ್ಟಿಗೆ ನನ್ನ ಖಂಡನೀಯ. ಆ ನಂತರದಲ್ಲಿ ಇದೇನು ಬೆಳವಣಿಗೆ, ಸರಿಯಾದ ಬೆಳವಣಿಗೆ ಅವರು ಮಾಡಲೇ ಇಲ್ಲ. ಅವರು ಆದಷ್ಟು ತಮ್ಮ ಒಂದು ದುರಹಂಕಾರವನ್ನು ತೋರಿಸಿದರು. ಆದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಈಗ ಅವರು ಖಂಡಿತವಾಗಿ ಅವರ ಒಂದು ಪ್ರಾಯಶ್ಚಿತ್ತ ಉಂಡೇ ಉಣ್ತಾರೆ. ಯಾಕಂದರೆ ನಾವು ಒಬ್ಬ ನಿವೃತ್ತ ಸೈನಿಕನಾಗಿ ಇವತ್ತು ಯಾವುದೇ ಕಂಟ್ರಿ ಆಗಿರಲಿ, ಯಾವುದೇ ಕಂಟ್ರಿ ಆದರೂ ಕೂಡ ಇಂಥ ಒಂದು ಹೀನ ಕೃತ್ಯಕ್ಕೆ ಕೈ ಹಾಕೋದು ಮಹಾ ತಪ್ಪು. ಆದ ಕಾರಣ ನಾವು ಕೂಡ ಭಾರತ ಸೈನ್ಯದಲ್ಲಿ ಇವತ್ತು ಅತ್ಯಂತ ಬಲಡ್ಡವಾಗಿದೆ. ಮೋದಿ ಸರ್ಕಾರದ ಒಂದು ಏನು ಸರ್ಕಾರದಲ್ಲಿದೆ, ಕೇಂದ್ರ ಸರ್ಕಾರ, ಪ್ರತಿಯೊಂದು ನೇವಿ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ಎಲ್ಲ ಸದೃಢವಾಗಿದೆ. ಇದಕ್ಕೆ ತಕ್ಕ ಪಾಠವನ್ನು ನಮ್ಮ ಭಾರತದ ಸೈನಿಕರು ಇದಕ್ಕೆ ಅವ್ರಿಗೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನುವ ಒಂದು ಭರವಸೆ ನಮಗಿದೆ. ಸರ್, ಈಗ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ನಿಮ್ಮನಾದ್ರೆ ಏನಾದರೂ ಯುದ್ಧಕ್ಕಾದ್ರೆ ಹೋಗ್ತೀರಾ ಸರ್? ಜರೂರು ಸರ್, ಜರೂರು ಹೋಗ್ತಾ ಇದ್ದೇನೆ. ಇವತ್ತೇ ನಮಗೆ ಕಾಲ್ ಬಂದರೂ ನಾನು ಇವತ್ತಲೇ ರೆಡಿ ಆಗ್ತಾ ಇದ್ದೇನೆ. ಈ ವಯಸ್ಸಿನಲ್ಲಿ ಕೂಡ ನನ್ನ 68 ಏಜು. ಈಗಲೂ ಕೂಡ ನನ್ನ ಅಕಸ್ಮಾತ್ ಕರೆದ್ರೆ ನಾನು ಹೋಲಿಕೆ ಸಿದ್ಧ ಸರ್. ಯಾಕಂದರೆ ದೇಶಕ್ಕಾಗಿ ನಮ್ಮ ಪ್ರಾಣ ಕೊಟ್ಟರೆ ಅದು ಅತ್ಯಂತ ವೀರಮರಣ. ಹೀಗಾಗಿ ನಾನು ಸದಾ ಸಿದ್ಧ ಇದ್ದೇನೆ ಸರ್. ನಾನು ಅಷ್ಟೇ ಅಲ್ಲ, ಮಾಜಿ ಸೈನಿಕರಾದಂಥ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಹೋಲಿಕ್ಕೂ ಸಿದ್ಧ. ಉಗ್ರನ ಸೆದೆ ಬಡಲಿಕ್ಕೆ ಇವತ್ತು ತುದಿಗಾಲ ನಿಂತಿದ್ದೀರಿ? ಹೌದು ಸರ್, ಪಕ್ಕಾ ಸರ್. ಅದರಲ್ಲೇನು ಬೇರೆ ಸಂಶಯ ಅನ್ನೋದು ಏನಿಲ್ಲ. ಅಂಥ ಒಂದು ಹೀನಕೃತ್ಯ ಮಾಡ್ತಕ್ಕಂಥ ಉಗ್ರಗಾದಿಗಳನ್ನು ಸೆದೆ ಬಡಲಿಕ್ಕೆ ನಾವು ಇವತ್ತೂ ಕೂಡ ಒಂದು ವೇಳೆ ಅಕಸ್ಮಾತ್ ನಮ್ಮನ್ನು ಸರ್ಕಾರ ಕರೆದ್ರೆ ನಾವು ಹೋಲಿಕ್ಕೂ ಶತಸಿದ್ಧ. ಸರಿ, ಈ ಪರಿಸ್ಥಿತಿ ಹೇಗಿರುತ್ತೆ ಅಲ್ಲಿ? ತಾವು ನೋಡಿದಂತಹ ಸನ್ನಿವೇಶಗಳೇನಿರ್ಬೋದು ಸರ್? ಇಂಥ ಸಂದರ್ಭದಲ್ಲಿ ಅಲ್ಲಿ ವಾತಾವರಣ ಭಾರಿ ಬಿಗುವಿನ ವಾತಾವರಣ ಇರುತ್ತೆ. ಯಾಕಂತಂದರೆ ನಾನು ಡ್ಯೂಟಿಲಿರುವಾಗ ಹನುಮನಗಡನ್ನು ಇದಿದೆ, ಒಂದು ಬಾರ್ಡ್ರ್ ಇದೆ ರಾಜಸ್ಥಾನ ದಾಟಿ, ಅಲ್ಲಿದ್ದೆ ನಾನು ಸುಮಾರು. ಅಲ್ಲಿ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ಸಹ ಅಲ್ಲಿ ಹಾಯಲಿಕ್ಕೆ ಅಸಾಧ್ಯ. ನಾವು ಲೀಟ್ರ್ ಹೋಗಂಗಿಲ್ಲ, ನಾವು ಮಾತಾಡೋಂಗಿಲ್ಲ, ಅಂಥ ಒಂದು ಬಿಗಿ ವಾತಾವರಣ. ಆದರೆ ಇವತ್ತಿನ ದಿವಸ ಏನಿದೆ, ಭಾಳ ಅತ್ಯಂತ ಅಲ್ಲಿ ಬಿಗುವಿನ ವಾತಾವರಣ ಇದೆ. ಆದರೂ ಕೂಡ ನಮ್ಮ ಸೈನಿಕರು ಯಾವುದಕ್ಕೂ ಬಗ್ಗದೆ ಇವತ್ತು ಅವರನ್ನು ಸೆದೆಬಡಿಲಿಕ್ಕೆ ಮುಂದಾಗಿ ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಮಾಜಿ ಸೈನಿಕರು ಕೂಡ ಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಸಿದ್ಧಪಡ್ತೇನೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವತ್ತಿಗೂ ಸಹ ಇಲ್ಲಿ ಅಂತಂದರೆ ನಾವು ಸೇನೆಗೆ ಹೋಗ್ತೀವಿ, ಯುದ್ಧ ಮಾಡ್ತೀವಿ, ದೇಶಕ್ಕಾಗಿ ನಾವು ಪ್ರಾಣವನ್ನು ಕೊಡಲು ಸಿದ್ಧರಿದ್ದೀವಿ. ಇವತ್ತು ಪಾಕಿಸ್ತಾನಕ್ಕೆ ಒಂದು ಸರಿಯಾದ ಉತ್ತರವನ್ನು ನಮ್ಮ ಭಾರತೀಯ ಸೇನೆ ಕೊಟ್ಟಿದೆ. ನಾವು ಸಹ ಇಲ್ಲಿ ಅಂದರೆ ಅವ್ರ ಜೊತೆಗೆ ಇದ್ದೇವೆ ಅನ್ನೋದು ಮಾಜಿ ಸೈನಿಕರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರೂಪ, TV5 ಹುಬ್ಬಳ್ಳಿ.